ಈ ಕೆಪಿಎಸ್ಸಿಯಲ್ಲಿ 58 ಜನರ ಬಗ್ಗೆ ಯಾಕೆ ನಿಮಗೆ ಆಸಕ್ತಿ ಇಲ್ವಾ? ದಲಿತರಿಗೆ ಆದ ಅನ್ಯಾಯದ ಬಗ್ಗೆ ನಿಮಗೆ ಆಸಕ್ತಿ ಇಲ್ವಾ? ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಪರಮೇಶ್ವರ್ ಅವರನ್ನು ಕೂಡ ನಾನು ಕೇಳ್ತೇನೆ, ಈ ದಲಿತರ ಸಮಸ್ಯೆ ನಿಮಗೆ ಸಂಬಂಧ ಇಲ್ವಾ? ಕಾಕ್ರೋಚ್ ಪಾರ್ಟಿ ರಿಜಿಸ್ಟರ್ ಆಗಿದೆಯಾ? RSS ರಿಜಿಸ್ಟರ್ ಆಗಿಲ್ಲ. ಅವ್ರಿಗೆ ಎಲ್ಲಿಂದ ಹಣ ಬರ್ತದೆ ಅಂತ. ಮಾನ್ಯ ಸಚಿವರೇ, ದೇಶದಲ್ಲಿ ಜಂತರ್ ಮಂತರ್ನಲ್ಲಿ ಬಿರಿಯಾನಿ ತಿಂತಾವ್ರಲ್ಲ, ಅವ್ರಿಗೆ ಎಲ್ಲಿಂದ ಹಣ ಬರುತ್ತೆ ಹೇಳ್ರಿ ಮೊದಲು? ಎಲ್ಲಿಂದ ಪಿಜ್ಜಾ ಬರುತ್ತೆ ಹೇಳಿ ಮೊದಲು? ಯಾವ ದೇಶದಿಂದ ಹಣ ಬರುತ್ತೆ ಹೇಳಿ ಮೊದಲು? ಗೃಹ ಸಚಿವರಲ್ವಾ ತಾವು? ಮಾತೆತ್ತಿದ್ರೆ ಕೆರ್ಕೊಂಡು ನಿಂತ್ಕೊಳ್ತಿರಲ್ಲ, ಮೈ ಪರ್ಚ್ಕೊಂಡು. ಅದಕ್ಕೆ ಜನ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಆಗ್ತಾ ಇದ್ದಾರೆ. ಗೃಹ ಮಂತ್ರಿ ಯೋಗ್ಯರಿರಬೇಕಾಗಿತ್ತು. ಯೋಗ್ಯ ಗೃಹ ಸಚಿವರು ಆಗದಿದ್ದಕ್ಕೆ ಅವರ ಸಮಸ್ಯೆಗಳನ್ನ ಬದಿಗಿಟ್ಟು ಪ್ರಚಾರದ ಗೀಳಗಾಗಿ ಕೇವಲ ಅವರು ಬೆಳಗ್ಗೆಯಿಂದ ಸಂಜೆವರೆಗೆ RSS ಅನ್ನು ಗುಣಗಾನ ಮಾಡ್ಕೊಂಡೇ ಕೂತಿದ್ದಾರೆ. ಯಾಕಂದ್ರೆ ಅನುಭವವಿಲ್ಲದ ಕಾರಣ ಹೋಮ್ ಡಿಪಾರ್ಟ್ಮೆಂಟ್ ಅನ್ನ ಇವರು ಹ್ಯಾಂಡಲ್ ಮಾಡಕ್ಕೆ ಗೊತ್ತಾಗ್ತಾ ಇಲ್ಲ ಅವರಿಗೆ. ಹೋಗ್ಲಿ, ಒಂದ್ 15 ದಿವಸ ಎಲ್ಲಾದ್ರೂ ಟ್ರೈನಿಂಗ್ ಆದ್ರೂ ಹೋಗ್ ಬನ್ನಿ, ಆ ಕೆಲಸ ಮಾಡಿ. ಟ್ರೈನಿಂಗು ಇಲ್ಲದೆ ಏನು ಇಲ್ಲದೆ ಬಂದಲ್ಲಿ ಕುತ್ಕೋಬಿಟ್ಟು ಕೆಲಸ ಮಾಡಕ್ಕಾಗದೆ ಬೇರೆ ಬೇರೆ ವಿಷಯಗಳನ್ನು ತಗೊಳ್ತಿರಲ್ಲ. ಹೋಗ್ಲಿ, ದಲಿತರ ವಿಷಯಗಳನ್ನ ತಗೊಳ್ಳಿ. ಏನೇನು ಅನಾಹುತಗಳಾಗ್ತಾ ಇದೆ, ಲಾ ಅಂಡ್ ಆರ್ಡರ್ ಸಿಚುವೇಶನ್ ಟೋಟಲಿ ಮುಗ್ದೋಗ್ಬಿಟ್ಟಿದೆಯಲ್ಲ ಕರ್ನಾಟಕದಲ್ಲಿ. ಇವತ್ತೊಂದು ಪತ್ರಿಕೆಯಲ್ಲೂ ಬಂದಿದೆ, ಬಿಜೆಪಿಗರ ಮೇಲೆ ಮೊಟ್ಟೆ ಎಸೆದವರು ಕಾಂಗ್ರೆಸ್ ಶಾಸಕ ಪುತ್ರನ ಬೆಂಬಲಿಗರು. ಯಾರದೋ ಪುತ್ರ? ಕಾಂಗ್ರೆಸ್ ಶಾಸಕರ ಪುತ್ರ. ಪುಂಡಾಟ ಆಡುವ ಪುತ್ರ ಯಾರಿರ್ಬೋದು ಹೇಳಿ? ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಎಕ್ಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಪುಂಡಾಟದ ಪುತ್ರ, ಶಾಸಕರ ಪುಂಡಾಟದ ಪುತ್ರ ಇರೋದೇ ಹೆಚ್ಚು ಕಡಿಮೆ ಹೇಳಿದ ತಕ್ಷಣ ಗೊತ್ತಾಗೋದು ಒಬ್ರೇ. ಮೊಟ್ಟೆ ಖರೀದಿ ಮಾಡಿಬಿಟ್ರಂತೆ. ಖರೀದಿ ಯಾಕೆ ಮಾಡಿದ್ರಿ? ಮಕ್ಕಳದು ಕದ್ದಿದ್ದು ಎಲ್ಲಿಟ್ರಿ? ಮಕ್ಕಳ ಮೊಟ್ಟೆಗಳ ಕದ್ದಿದ್ದು ಎಲ್ಲಿಟ್ಟಿದ್ದೀರಿ? ಮಾನ್ಯ ಹರಿಪ್ರಸಾದ್ ಅವರು ಒಂದು ಬಾಲೀಶ ಹೇಳಿಕೆ ಕೊಟ್ಟು ಆ ಕಾಂಗ್ರೆಸ್ಸಿನ ಮರ್ಯಾದೆ ಗೌರವ ಏನಿತ್ತಲ್ಲ ಅದೆಲ್ಲ ತೆಗೆದುಬಿಟ್ರು ಅವರು.